ಕುತ್ಕೊಂಡ್ಬಿಟ್ರಿ. ನಾನು ಆಗಲೇ ಹೇಳಲಿಲ್ಲ ನಿಮಗೆ. ನನಗೂ ನಿನಗೂ ಇಬ್ಬರಿಗೂ ಇವತ್ತು ದಿನ ಪೂರ್ತಿ ಒಂದು ಚಾಲೆಂಜ್ ಐತೆ. ಆ ಚಾಲೆಂಜ್ ಏನಪ್ಪ ಅಂದರೆ ನಾವಿಬ್ಬರು ಕನ್ನಡ ಬಳಸ್ಲಿಲ್ಲ, ಇಂಗ್ಲೀಷಲ್ಲೇ ಮಾತಾಡಬೇಕು. ಅದೇ ಇವತ್ತಿನ ಚಾಲೆಂಜು. ಏನಂತೀರಾ? ಇನ್ನೇನಿದೆ ಶಶಿ ಅವರೇ, ನೀವು ಹೇಳಿದ್ಮೇಲೆ ಮುಗೀತು. ನಾನು ಚಾಲೆಂಜಿಗೆ ಓಕೆ ಅಂತ ಆಗಲೇ ಹೇಳಿದ್ನಲ್ಲ. ಸರಿ ರೀ, ಆಯಿತು. ಈಗ ಸ್ಟಾರ್ಟ್ ಮಾಡೋಣ ಅಲ್ರಿ? ಈಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಇದನ್ನ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಸರಿ, ವೆರ್ ಇಸ್ ಮೈ ಕಾಫಿ? ಓ ಮೈ ಗಾಡ್, ಮೈ ಹಸ್ಬೆಂಡ್, ವೇಟ್ ಫಾರ್ ಸಮ್ ಟೈಮ್. ಓಕೆ ಓಕೆ, ಯು ಕ್ಯಾನ್ ಕ್ಯಾರಿ ಆನ್. ಯು ಗೋಯಿಂಗ್ ಟು ಕಿಚನ್, ಬ್ರಿಂಗ್ ದ ಕಾಫಿ. ಓಕೆ ಓಕೆ ಓಕೆ, ಡನ್ ಡನ್. ಅಯ್ಯಪ್ಪ, ನನಗೆ ಬೇರೆ ಇಂಗ್ಲೀಷ್ ನೆಟ್ಟು ಬರಲ್ಲ. ಅಲ್ಲ, ಹೊಸ ಹೆಂಡ್ತಿ ಅಂತ ನಾನೇನೋ ಹೊಸದಾಗಿ ಏನೋ ಮಾಡೋಕೆ ಹೋದರೆ ಇವಳೇನಪ್ಪ ನನಗೆ ಹಿಂಗೆ ಇಂಗ್ಲೀಷ್ನಾಗೆ ಮಾತಾಡ್ಬೇಕು, ಇಂಗ್ಲೀಷ್ನಾಗೆ ಎಲ್ಲ ಮಾಡ್ಬೇಕು ಅಂತೇಳಿ. ಅಯ್ಯೋ ದೇವ್ರೆ, ಹೆಂಡ್ತಿಗೆ ಈಗ ವಿರುದ್ಧವಾಗಿ ಮಾತಾಡಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಹೆಂಗೆ ಮಾಡೋಣಪ್ಪ ಶಿವನೇ? ಅಯ್ಯೋ, ನೀವೇ ಎಲ್ಲ ಕಾಪಾಡಬೇಕು ದೇವ್ರೆ. ಈ ಹೆಂಡ್ತಿ ಕಾಟಕ್ಕೆ ಏನು ಮಾಡಿದ್ನೋ ಏನಿಲ್ಲೋ ನನಗೆ ಒಂದು ತಿಳಿವಲ್ದು. ಇವಳು ಇಂಗ್ಲೀಷ್ನಾಗ ಇವತ್ತು ಬೆಳಗ್ಗಿಂದ ಸಂಜೆವರೆಗೂ ನಾನು ಹೆಂಗಪ್ಪ ಸಂಭಾಳಿಸೋದು? ವೈ ಆರ್ ಯು ಲೇಟಿಂಗ್ ಮೈ ಡಿಯರ್ ವೈಫ್? My dear lovely husband, tea is boiling, kata kata cooking. So, sometimes is ಮತ್ತೆ cooking. So, boiling. Then, I'm prepared the tea. Okay, you drink and taste me. ಅಲ್ಲ ಕಣೆ ಶಶಿ, ನನಗೆ ಹೇಳಿ ಇಂಗ್ಲೀಷ್ನಾಗೆ ಮಾತಾಡ್ಬೇಕು, ಇಂಗ್ಲೀಷ್ನಾಗೆಲ್ಲ ಮಾಡ್ಬೇಕಂದು ನೀನು ಇಂಗ್ಲೀಷ್ ಜೊತೆ ಕನ್ನಡನೂ ಸೇರಿಸ್ತಿಲ್ಲ. ಈಗ ನೀನು ಸೋತಂಗೆ ತಾನೆ, ನೀನು ಸೋತೆ ಅಂತ ಒಪ್ಕೊಬೇಕಮ್ಮ. ಮತ್ತೆ ಕುದಿಂಗು, ಮತ್ತೆ ಚೆಲ್ಲಿಂಗು, ಹಂಗಾಗಿಂಗು ಹಿಂಗಾಗಿಂಗು ಅಂತೆಲ್ಲ ಹೇಳ್ದಲ್ಲ. ಮತ್ತು ಅವಲ್ಲೇನು ಇಂಗ್ಲೀಷ್ ವರ್ಡೆ ನಂಗೆ ಏನು ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ಯಾ? ನೀ ಸೋತೆ ಹೆಂಗೆ ಮಾಡ್ತೀಗ? ಸೊ, ಹೋಗ್ರಿ. ಆಯಿತು, ಈಗ ಕಾಫಿ ಕುಡಿದು ಇದೇನು ಕೆಲಸ ಐತೆ ಅದನ್ನು ಮಾಡ್ಕೊಳ್ರಿ. ನಾನೇನೋ ಒಂದು ಹೊಸ ಪ್ರಯೋಗ ಮಾಡೋಣ ಅಂದ್ಕೊಂಡೆ, ಅದ್ರಲ್ಲಿ ನಾನೇ ಸೋತೋಗ್ಬಿಟ್ಟೆ. ಛೇ, ಏನು ಮಾಡೋಕ್ಕಾಗುತ್ತೆ? ಇರಲಿ ಬಿಡು, ನಾನು ನನ್ನ ಗಂಡನ ಮುಂದೆ ತಾನೇ ಸೋತಿರೋದು, ಬೇರೆ ಯಾರ ಮುಂದೆ ಸೋತಿಲ್ವಲ್ಲ. ಬೇರೆ ಎಲ್ಲರ ಹತ್ರನೂ ನಾನು ಗೆಲ್ತೀನಿ. ನನ್ನ ಗಂಡನ ಹತ್ರ ನಾನು ಸೋಲಕ್ಕೆ ನನಗೆ ಖುಷಿ ಇದೆಯಪ್ಪ. ಅದರಲ್ಲಿ ನನಗೆ ಸಂಕೋಚನೂ ಇಲ್ಲ, ನನಗೆ ಅವಮಾನವೂ ಇಲ್ಲ, ಗೊತ್ತಾ? ನನ್ನ ಮುದ್ದಿನ ಹೆಂಡ್ತಿ ಅಂದರೆ ಹೆಂಡ್ತಿಯಪ್ಪ, ಇದರಲ್ಲೂ ನಿನ್ನ ಬುದ್ಧಿವಂತಿಕೆ ತೋರಿಸ್ತೀಯ ನೋಡು. ಸರಿ, ನೀನು ತಿಂಡಿ ತಿಂದಿಯೋ ಇಲ್ಲೋ? ತಿಂದಿಲ್ಲ ಅಂದರೆ ಹೋಗು, ಇಬ್ಬರು ಹಾಕೊಂಬ. ನಾನು ನಾಷ್ಟ ಮಾಡಿಲ್ಲ ಏನಿಲ್ಲ, ಇಬ್ಬರು ತಿಂದ್ಬಿಡೋಣ ಅಂತೆ. ಕಾಫಿ ಕುಡಿತಾ ಇರ್ತೀನಿ, ಹೋಗಿ ನೀನು ತಿಂಡಿ ತೊಗೊಂಬರೋದು. ಸರಿ ರೀ, ಆಯಿತು. ನೀವು ಬೇಗ ಕಾಫಿ ಕುಡೀರಿ, ನಾನು ಹೋಗಿ ತಿಂಡಿ ಹಾಕೊಂಬರ್ತೀನಿ. ಏನು ಚೆನ್ನಾಗಿ ಮಾಡಿದಾನಪ್ಪ ಕಾಫಿ. ನನ್ನ ಹೆಂಡ್ತಿ ಅಂದರೆ ಹೆಂಡ್ತಿಯಪ್ಪ. ಅಲ್ಲ, ಇವನು ಎಷ್ಟೊತ್ತು ಹೋಗ್ಬಿಟ್ಟ, ಹಿಂಗೋಗಿ ಹಿಂಗೆ ಬರ್ತೀನಿ ಕಣ ಅಂತ ಹೇಳ್ದವನು ನನ್ನನ್ನು ಇಲ್ಲೇ ಕಾಯಕ್ಕೆ ನಿಂದ್ರಿಸಿ ಇಟ್ಟು ತನಕ ಒಳಗೆ ಸೇರ್ಕೇನದೆ. ಅದು ಏನು ಮಾಡ್ತದನೋ ಏನಿಲ್ಲ ಒಂದು ಗೊತ್ತಿಲ್ಲ. ತಡಿ, ಒಳಗೆ ಹೋಗೇನೋ ಮಾತಾಡಿಸ್ ನೋಡೋಣ, ಇದನೋ ಇಲ್ಲ ಕೇಳ್ತೀನಿ ಅತ್ಲಾಗಿ. ಚಂದ್ರು ಒಳಗೆ ಇದೆಯಿಲ್ಲ? ಏನು ಮಾಡ್ತಿದೀಯೋ? ಹೊರಗನ ಬಾರೋ, ಇದೆಯೇನೋ? ಯಾರು? ಬಂದೆ ಇದ್ದೀನಿ, ಬಂದೆ ತಡ್ರಿ. ಆಗಲೇ ಅವನ್ನ ರವಿನ ಹೊರ ಕಾಯಿಸ್ತಿದ್ಮೇಲೆ ಅಲ್ಲೆಲ್ಲ ಹೋಗೋಣ, ಏನೋ ಕೆಲಸ ಐತೆ ಅಂತ ಹೇಳಿದ್ದೆ. ಮರ್ತೇ ಬಿಟ್ಟು ನಾನು ಹೇಳ್ತಾ ಹತ್ರ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಅಯ್ಯೋ ದೇವ್ರೆ, ಹೋಗಿ ತಿಂಡಿ ಹಾಕೊಂಬರಕ್ಕೆ ಹೋಗಿದ್ದಾಳೆ, ಏನಂತಲ್ಲ ಏನೋ ಹೇಳಿದರೆ ನೋಡ ಅಂತ ಇಲ್ಲಿ ಕರೀತೆ. ಶಶಿ ಸ್ವಲ್ಪ ಬರ್ತೀಯಾ ಬೇಗ? ಏನ್ರಿ ನಿಮ್ದು ಅರ್ಜೆಂಟು? ತಿಂಡಿ ಹಾಕ್ತಿದ್ದೀನಿ ಪ್ಲೇಟಿಗೆ, ಬಂದೆ ತಡ್ರಿ. ಏನಪ್ಪ ನಿಮ್ದು ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತೀರಾ? ಅದೇನಂತ ಹೇಳ್ರಿ, ಕೇಳಿಸುತ್ತಿಲ್ಲೇನೆ. ಆಮೇಲೆ ತಿಂಡಿ ಹಾಕಂತೆ ಬಾಮ್ಮ, ಇಲ್ಲಿ ಸ್ವಲ್ಪ ಕೆಲಸ ಇದೆ ನಂದು. ಅಯ್ಯೋ, ಬಂದೇ ಇರ್ರಿ, ಅದು ಯಾಕಂಗೆ ಮಾಡ್ತೀರಾ? ಏನ್ರಿ ಅದು ಅಷ್ಟು ಅರ್ಜೆಂಟ್ ನಿಮ್ಮದು? ಒಳಗಡೆ ನಿಮಗೆ ತಿಂಡಿ ಆಗ್ತಾ ಇದ್ದೆ, ಅಷ್ಟರೊಳಗೆ ಏನು ನಿಮ್ಮದು ಅಷ್ಟು ಅರ್ಜೆಂಟ್ ಇತ್ತಾ? ಏನು ಹೇಳ್ರಿ ಅದು? ಏನಿಲ್ಲ ಕಣೆ, ಹೊರಗಡೆ ನನ್ನ ಫ್ರೆಂಡನ್ನ ನಿಲ್ಸಿದ್ದೆ, ಅಲ್ಲೆಲ್ಲ ಸ್ವಲ್ಪ ತೋಟದ ಹತ್ರ ಹೋಗ್ಬರ್ಬೇಕು ಅಂತೇಳಿ, ಅವನು ನನ್ನ ಜೊತೆಗೆ ಹೋಗೋಣ ಅಂತೇಳಿ ಅವ್ನು ಇಲ್ಲೇ ಇರು ಬಂದೆ ಅಂತೇಳಿ ಹೇಳಿ ಬಂದೆ. ಅವ್ನು ಪಾಪ ಹೊರಗೆ ನಿಂತ್ಕೊಂಡು ಆಗ್ಲಿಂದ ವೆಯ್ಟ್ ಮಾಡ್ತಿದ್ದಾನೆ. ನಾನು ಹೋಗಿದ್ದಾನೆ ಅಂದ್ಕೊಂಡಿದ್ದೆ, ಹೋಗಿಲ್ಲ ಅವನು. ಅದಕ್ಕೆ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ, ನೀನು ತಿಂಡಿ ತಿನ್ನು, ನಾನು ಬಂದು ತಿಂತೀನಿ ಆಯಿತಾ? ಬೇಜಾರಾಗಬೇಡ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಅಲ್ರಿ, ಯಾರನ್ನ ತಟ್ಟೆ ಗಿಟ್ಟಕ್ಕೆ ಬಿಟ್ಟು ಹೋಗ್ತಾರೇನ್ರಿ? ಏನಪ್ಪ ನೀವು, ಮೊದಲೇ ಹೇಳಕ್ಕಿಲ್ವಾ ನೀವು? ಇಲ್ಲ ನಿಮ್ಮ ಫ್ರೆಂಡನ್ನು ಒಳಗೆ ಕರ್ಕೊಂಬಂದಿದ್ರೆ ಅವರು ತಿಂಡಿ ತಿಂದು ಹೋಗಾರ? ಯಾಕೆ ಈ ಥರ ಮಾಡ್ತಿರೋ ಏನೋ ಒಂದು ಗೊತ್ತಾಗಲ್ಲ ನೋಡು. ಸರಿ, ಹೋಗಿ ಬರ್ರಿ ಹುಷಾರಾಗಿ. ನೀವು ಬಂದಮೇಲೆ ನಾನು ತಿಂಡಿ ತಿಂತೀನಿ.
ಬೇಜಾರಾಗುತ್ತೆ ಆಯ್ತಾ. ಬೇಗ ಹೋಗಿ ಬೇಗ ಬರಬೇಕು. ಬೇಜಾರಾಗ್ಬೇಡ ಕಣೆ ನನ್ನ ಶಶಿ, ಬೇಗನೆ ಬರ್ತೀನಿ. ನೀನು ಹಂಗೆ ಒಟ್ಟಿಸ್ಕೊಂಡಿರ್ಬೇಡ, ನಾನು ಕಾಯ್ಬೇಡ. ನೀನು ತಿಂದು ಮುಗಿಸೋದ್ರೊಳಗೆ ಬರ್ತೀನಿ ಆಯ್ತಾ. ಎಲ್ಲದಕ್ಕೂ ಇದೊಂದು ಹೇಳ್ತೀರಾ ನೋಡ್ರಿ, ಏನಾನ ಕೇಳಿದ್ರು ಬೇಜಾರಾಗ್ಬೇಡ, ಹಂಗಾಗ್ಬೇಡ ಹಿಂಗಾಗ್ಬೇಡ ಅಂತ ಹೇಳ್ತೀರಾ. ಸರಿ ಆಯ್ತು, ಹೋಗಿ ಬನ್ರಿ, ನಾನು ಕಾಯ್ತಾ ಇರ್ತೀನಿ. ಏನೋ ಮಾರಾಯ ನೀನು ಒಳ ಸೇರ್ಕೊಂಡೇ ಬಿಡ್ತೀಯ ಅಲ್ಲೇ ಚಂದ್ರು. ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ಇಲ್ಲಿಗ ಅರ್ಧ ಗಂಟೆ 1 ಗಂಟೆ ಆತೇನಪ್ಪ ನಾನು ಕಾಯಕ್ಕೆ ಹಿಡ್ದು. ಬರ್ತೀನಿ ಅನ್ಬೇಕು, ಇಲ್ಲ ಅನ್ಬೇಕಪ್ಪ. ಇಲ್ಲ ನಮ್ಮವೇನೋ ಕೆಲಸ ಇರ್ತವೆ, ಅವಕ್ಕನ ನಾವು ಹೋಗ್ತೀವಿ. ಇಲ್ಲಿಂದ ಕತ್ಕೊಂಡು ಇಲ್ಲಿ ರೋಡ್ನಾಗ ನಿಂತ್ಕೊಂಡು ಬಿಡಪ್ಪ ಅತ್ತಾಗೆ ನೀನು ಭಾರಿ ಆಗ್ಬಿಡ್ತು. ಮಗ ಬೇಜಾರಾಗ್ಬೇಡ ಕಣಲೆ. ನನ್ನ ಹೆಂಡ್ತಿ ಕಾಫಿ ಕೊಟ್ಟಿಲ್ಲ, ಹಂಗೆ ಮಾತಾಡ್ಕೊಂತ ಕಾಫಿ ಕುಡ್ಕಂತ ಅಯ್ಯೋ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಕಣಲ್ಲ. ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕಪ್ಪ, ನಾವು ಹೊಸ್ತಾ ಮದುವೆ ಆಗಿದ್ದೀವಿ, ಅಷ್ಟು ಗೊತ್ತಾಗಲ್ಲೇನಾ ನಿನಗೆ? ನಡಿಯ, ಈಗೇನು ಟೈಮ್ ಆಗಿಲ್ಲ, ನಡಿ ಅದೇನು ಮುಗಿಸ್ಕೊಂಡು ಬರೋಣಂತೆ. ಏನೋ ಒಂದು ಹೇಳಿದ್ರೆ ಏನೋ ಒಂದು ಹೇಳ್ತೀರಪ್ಪ. ಮದುವೆ ಆದರೆಲ್ಲ ಹಿಂಗಿರ್ತಾರೆ ಏನು? ನಮಗೂ ಗೊತ್ತೈತಪ್ಪ, ಮದುವೆ ಆದ ಹೊಸ್ದಾಗಿ ಹೆಂಗಿರ್ತಾರೆ, ಮದುವೆ ಆದಮೇಲೆ ಹೆಂಗೆ ಹಾಕ್ಕರ್ರಿ, ಮದುವೆ ಆಗಿ 1 ವರ್ಷಕ್ಕೆ ಏನು ಹಾಕ್ಕರ್ರಿ, 6 ತಿಂಗಳಿಗೆ ಏನು ಹಾಕ್ಕರ್ರಿ, 3 ತಿಂಗಳಿಗೆ ಏನು ಹಾಕ್ಕರ್ರಿ. ನನಗೂ ಗೊತ್ತೈತೆ. ಬಾರ ಮಾಡೋ ಕೆಲಸ ಬಿಟ್ಕೊಂಡು ಅವನು ಮದುವೆ ಹೊಸ್ದಾಗಿದ್ದಾನಂತೆ, ಏನು ಅದನ್ನೇ ಸಡಗ್ರ ಮಾಡ್ಕೊಂಡು ಹೇಳ್ತಾನೆ. ಬಾರೋ ಮಾಡೋ ಕೆಲಸ ಮಾಡು ಫಸ್ಟು. ರವಿ, ನೀನೇ ಜಾಸ್ತಿ ಮಾತಾಡ್ತಿದ್ದೀನಿ ನೋಡು. ನಿನಗೇನಯ್ಯ ಗೊತ್ತು, ಮದುವೆ ಆದವ್ರ ಕಷ್ಟ ನೋವು ಸುಖ ದುಃಖ ಎಲ್ಲ ಇರ್ತವೆ, ಅದ್ರ ಜೊತೆಗೆ ಸಂತೋಷನೂ ಇರ್ತೈತೆ ಕಣೋ. ನೀನು ಮದುವೆ ಆದ ಒಂದು ಗೊತ್ತಾಕತೆ, ಈಗ ನಡಿಯ ಸುಮ್ಮನೆ ಬಂದಿದ್ದೀನಲ್ಲ. ಅಯ್ಯೋ ಬಿಡಪ್ಪ, ನೀನು ಫ್ರೆಂಡ್ಶಿಪ್ಗೆ ಸ್ವಲ್ಪ ಮರ್ಯಾದೆ ಕೊಡಲ್ಲ. ಏನೋ ನಮ್ಮ ದೋಸ್ತ ಹೊಸ್ತ ಮದುವೆ ಆಗಿದ್ದಾನೆ, ಒಂದು 4 ಕಷ್ಟ ಸುಖ ದುಃಖ ಮಾತಾಡೋದಿರ್ತವೆ, ಮುಗಿಸ್ಕೊಂಬಿಡೋದು ಲೇಟ್ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಳಲ್ಲ ನೀನು. ನಿಂದು ಮದುವೆ ಆಗಲಿ ತಡಿ, ಅವಾಗ ಗೊತ್ತಾಗತ್ತೆ ನಿನಗೆ. ಅಪ್ಪ ತಂದೆ, ನಾನು ಮದುವೆ ಆಗೋದು ಬೇಡ, ನನಗೆ ಗೊತ್ತಾಗೋದು ಬೇಡ. ಈಗಲೇ ಆರಾಮಾಗಿದ್ದೀನಿ. ಈಗ ಮಾಡೋ ಕೆಲಸ ಏನಾಯ್ತೋ ಅದನ್ನು ಮಾಡಿ ಮುಗಿಸಿ ನನ್ನ ಬೇರೆ ಕೆಲಸ ಇದ್ದಾವೆ ಕಣಪ್ಪ. ಬಾ ಬೇಗ ಹೋಗಿ ನಿಂದೇನು ಕೆಲಸ ಮುಗಿಸ್ಕೊಂಡು ನನ್ನ ಕೆಲ್ಸಕ್ಕೆ ನಾನು ಹೋಗ್ಬೇಕು. ಆಯ್ತು ನಡಿಯಪ್ಪ, ಈಗ ಬಂದಿದ್ದೀನಿ, ಅದೇನು ನೋಡ್ಕೊಂಡು ಬಂದ್ರಾತು.